ಪಾಕಿಸ್ತಾನದಿಂದ ಮತ್ತೊಂದು ಮುಜುಗರದ ನಡೆ. ತನ್ನದೇ ನಿರ್ಧಾರದಿಂದ ಯೂ ಟರ್ನ್ ಹೊಡೆದಿದೆ ಪಾಕಿಸ್ತಾನ. ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಪಂದ್ಯ ಬಹಿಷ್ಕರಿಸಿತ್ತು ಪಾಕಿಸ್ತಾನ. ತನ್ನ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಪಶ್ಚಾತ್ತಾಪ ಆಗೋಗ್ಬಿಟ್ಟಿದೆ. ಪಂದ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಐಸಿಸಿ ಜೊತೆ ಇದೀಗ ಪಿಸಿಬಿ ಮಾತುಕತೆಯನ್ನೇ ನಡೆಸ್ತಾ ಇದೆ. ಪಂದ್ಯ ಬಹಿಷ್ಕಾರ ನಿರ್ಧಾರ ಪ್ರಕಟಿಸಿತ್ತು ಪಾಕಿಸ್ತಾನ. ಈ ಬಗ್ಗೆ ಪ್ರಶ್ನೆ ಮಾಡಿ ಕಾರಣ ಕೇಳಿತ್ತು ಐಸಿಸಿ. ಅನಿವಾರ್ಯತೆ ಷರತ್ತಿನಡಿ ಪಂದ್ಯ ರದ್ದಿಗೆ ಕೋರಿತ್ತು ಪಿಸಿಬಿ. ಆದರೆ ಪಾಕಿಸ್ತಾನದ ವಿವರಣೆಯಲ್ಲಿ ತರ್ಕವಿಲ್ಲ ಅಂತ ಹೇಳಿ ಐಸಿಸಿ ಹೇಳಿತ್ತು. ಭಾರತದ ವಿರುದ್ಧ ಪಂದ್ಯವನ್ನಾಡದೆ ಹೋದ್ರೆ ಆರ್ಥಿಕ ನಷ್ಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಹೀಗಾಗಿ ಐಸಿಸಿ ಜೊತೆ ಪಂದ್ಯ ಸಂಬಂಧ ಪಿಸಿಬಿ ಇದೀಗ ಚರ್ಚೆಯನ್ನು ನಡೆಸ್ತಾ ಇದೆ. ಸಾಂಪ್ರದಾಯಿಕ ಎದುರಾಳಿಗಳಾದಂತಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಯಾವುದೇ ಆಗಿದ್ರೂ ಸಹ ಅದು ಒಂದು ರೀತಿಯಲ್ಲಿ ಹಣದ ಹೊಳೆಯನ್ನೇ ಹರಿಸುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ಆದರೆ ಪಾಕಿಸ್ತಾನ ಭಾರತದ ವಿರುದ್ಧದ ಟಿ20 ವಿಶ್ವಕಪ್ 2026 ಅಂದರೆ ಈ ಬಾರಿಯ ಟಿ20 ವಿಶ್ವಕಪ್ ಏನಿದೆ ಈ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಹೇಳಿತ್ತು. ಬಹುತೇಕ ಕ್ರಿಕೆಟ್ ವಲಯವೇ ಇದೀಗ ತಲ್ಲಣಕ್ಕೆ ಒಳಗಾಗ್ಬಿಟ್ಟಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಏನಿದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ, ಇದೀಗ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ನಡೆಸುವ ಕಸರತ್ತಿಗೆ ಮುಂದಾಗ್ಬಿಟ್ಟಿದೆ. ಭಾರತದ ವಿರುದ್ಧ ಪಂದ್ಯವನ್ನ ಆಡುವಂತೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಪಿಸಿಬಿ ಜೊತೆಗೆ ಐಸಿಸಿ ಮಾತುಕತೆ ಆರಂಭಿಸಿದೆ ಅಂತ ವರದಿಯಾಗಿದೆ. ಆಟಗಾರರ ಭದ್ರತೆಯ ನೆಪವೊಡ್ಡಿ ಬಾಂಗ್ಲಾದೇಶ ತನ್ನೆಲ್ಲಾ ಪಂದ್ಯಗಳನ್ನ ಭಾರತದಿಂದ ಹೊರಗೆ ಸ್ಥಳಾಂತರಿಸುವಂತೆ ಐಸಿಸಿ ಮುಂದೆ ಬೇಡಿಕೆಯನ್ನಿಟ್ಟಿತ್ತು. ಇದು ನೆರವೇರದ ಕಾರಣದಿಂದ ಟಿ20 ವಿಶ್ವಕಪ್ನಿಂದಲೇ ಹೊರಗುಳಿದಿತ್ತು ಬಾಂಗ್ಲಾದೇಶ. ಈ ಬಾಂಗ್ಲಾದೇಶದೊಂದಿಗೆ ಒಗ್ಗಟ್ಟು ವ್ಯಕ್ತಪಡಿಸುವ ಪ್ರಯತ್ನದಲ್ಲಿ ಪಾಕಿಸ್ತಾನ ಕೂಡ ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ನಡೆಯಬೇಕಿತ್ತು ಭಾರತದ ವಿರುದ್ಧ ಪಾಕಿಸ್ತಾನ ಮ್ಯಾಚ್. ಆ ಮ್ಯಾಚ್ ಅನ್ನ ಬಹಿಷ್ಕಾರ ಹಾಕೋದಾಗಿ ನಿರ್ಧಾರವನ್ನ ಪ್ರಕಟ ಮಾಡಿತ್ತು. ಆದಾಗ್ಯೂ ಕೂಡ ಈ ಪಂದ್ಯವನ್ನ ಅವಲಂಬಿಸಿಯೇ ಪಂದ್ಯಾವಳಿಯ ಆರ್ಥಿಕ ಯಶಸ್ಸು ನಿರ್ಧಾರ ಆಗುತ್ತೆ. ಅಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅಲ್ಲಿ ಹಣದ ಹೊಳೆ ಏನು ಹರಿಯುತ್ತಲ್ಲ, ಹಣ ಕ್ರೋಢೀಕರಣ ಆಗೋದೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಂದ. ಈ ಒಂದು ಮ್ಯಾಚೇ ಕ್ಯಾನ್ಸಲ್ ಆಗ್ಬಿಟ್ರೆ ಅದು ಎಕನಾಮಿಕಲಿ ವೀಕ್ ಆಗುತ್ತೆ, ಆರ್ಥಿಕ ಯಶಸ್ಸು ಸಾಧ್ಯ ಆಗೋದಿಲ್ಲ, ಐಸಿಸಿಗೆ ಲಾಭ ಬರೋದಿಲ್ಲ. ಪಾಕಿಸ್ತಾನ ತನ್ನ ನಿಲುವನ್ನ ಬದಲಾಯಿಸುವಂತೆ ಸಾಕಷ್ಟು ಬ್ಯಾಕ್ ಚಾನೆಲ್ ಮಾತುಕತೆಯನ್ನು ನಡೆಸಲಾಗಿತ್ತು. ಅಂದ್ರೆ ಆಫ್ ದ ರೆಕಾರ್ಡ್ ಅಂತ. ಹೀಗಾಗಿ ಪಾಕಿಸ್ತಾನ ಕೂಡ ಹೌದು ಇದರಿಂದ ನಮಗೂ ನಷ್ಟ ಆಗುತ್ತೆ ಅಂತ ಹೇಳಿ ಅರ್ಥಕೊಂಡು ಆಯ್ತು ನಾವು ಮ್ಯಾಚ್ ಆಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಪಂದ್ಯವನ್ನ ಆಡೋದಿಲ್ಲ ಅಂತ ಹೇಳಿ ಶಾಬಾಜ್ ಶರೀಫ್ ನಿರ್ಧಾರವನ್ನು ಪ್ರಕಟಗೊಳಿಸಿದ್ರು. ಆದರೆ ಪಂದ್ಯ ಬಹಿಷ್ಕಾರ ಪ್ರಕಟವಾದ ಬೆನ್ನಲ್ಲೇ ಐಸಿಸಿ ಕಾರಣವನ್ನ ಕೇಳಿತ್ತು. ಇದು ಭದ್ರತೆಯ ದೃಷ್ಟಿಯಿಂದ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪಿಸಿಬಿ ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅದು ಸಬೂಬನ್ನ ಹೇಳಿತ್ತು. ಆದರೆ ಇದು ನಿಮ್ಮ ನಿರ್ಧಾರ ಸಮರ್ಥವಲ್ಲ, ತರ್ಕನೇ ಇಲ್ಲ ನಿಮ್ಮ ಒಂದು ಡಿಸಿಷನ್ ಅಲ್ಲಿ ಅಂತ ಹೇಳಿ ಐಸಿಸಿ ಚಿಮಾರಿಯನ್ನ ಕೂಡ ಹಾಕಿತ್ತು. ಹೀಗಾಗಿ ಭಾರತದ ವಿರುದ್ಧ ಪಂದ್ಯವನ್ನಾಡದೆ ಹೋದರೆ ಆರ್ಥಿಕ ನಷ್ಟದ ಎಚ್ಚರಿಕೆಯನ್ನು ಐಸಿಸಿ ಕೊಟ್ಟಿತ್ತು. ಹೀಗಾಗಿ ಐಸಿಸಿ ಜೊತೆ ಪಂದ್ಯ ಸಂಬಂಧ ಪಿಸಿಬಿ ಚರ್ಚೆಯನ್ನು ನಡೆಸ್ತಾ ಇದೆ. ಅಂದರೆ ಭಾರತದ ಜೊತೆ ಮ್ಯಾಚ್ ಆಡಿ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಕಾಣಿಸ್ತಾ ಇದೆ ಐಸಿಸಿ. टी20 वर्ल्ड कप जो है उस हवाले से हमने बड़ा वाज़ेह स्टैंड लिया है कि हम हिंदुस्तान के ख़िलाफ़ जो मैच है वो हम नहीं खेलेंगे, क्योंकि पाकिस्तान ने कहा कि ये खेल का मैदान है, ये सियासत नहीं है। खेल के मैदान में सियासत बिल्कुल नहीं होनी चाहिए। हमने एक बड़ा सोच समझ के हमने स्टैंड लिया है और इस हवाले से हमें बांग्लादेश के साथ पूरी तरह खड़े होना चाहिए इंशाअल्लाह।